ರಾಮನು ಹನುಮಂತನನ್ನು ಕರೆಯುತ್ತಾನೆ. ರಾಮ, ಹನುಮಂತ, ಸೀತೆಯ ಕಡೆಯಿಂದ ಈ ಉಂಗುರವನ್ನು ತೆಗೆದುಕೊಂಡು ಹೋಗು. ಅವಳನ್ನು ಕಂಡು ನಾನು ಬರಲಿರುವುದಾಗಿ ತಿಳಿಸು. ಹನುಮಂತ, ಆಜ್ಞೆ ಪ್ರಭು. ನಾನು ನನ್ನ ಶಕ್ತಿಯನ್ನೆಲ್ಲ ಬಳಸಿಕೊಂಡು ಅವಳನ್ನು ಕಂಡುಹಿಡಿಯುತ್ತೇನೆ. ಹನುಮಂತನು ಸಮುದ್ರವನ್ನು ದಾಟಲು ಪರ್ವತದ ಮೇಲಿಂದ ದೊಡ್ಡ ಜಿಗಿತ ಮಾಡುತ್ತಾನೆ. ವರ್ಣನೆ: ಮಹೇಂದ್ರ ಪರ್ವತದ ಮೇಲೆ ನಿಂತು ಹನುಮಂತನು ತನ್ನ ಪೂರ್ಣ ಶಕ್ತಿಯನ್ನು ಹೊಂದಿ ಒಂದು ಮಹಾ ಜಿಗಿತ ಮಾಡಿದನು. ಗಾಳಿ ಬೆಸೆಯುತ್ತಿದ್ದರೂ ಸಮುದ್ರದ ಮೇಲೆ ಹಾರಿದನು. ಸಾಗರದ ಮಧ್ಯದಲ್ಲಿ ಸರಸ ಎಂಬ ನಾಗದೇವಿ ಹನುಮಂತನನ್ನು ಅಡ್ಡಗಟ್ಟುತ್ತಾಳೆ. ಸರಸ: ಹೇ ರಾಮದಾಸ, ನೀನು ನನ್ನ ಬಾಯಿಗೆ ಪ್ರವೇಶಿಸದೆ ಹೋಗಲು ಸಾಧ್ಯವಿಲ್ಲ. ಹನುಮಂತ: ನಾನು ಧರ್ಮಕ್ಕಾಗಿ ಪ್ರಯಾಣಿಸುತ್ತಿದ್ದೇನೆ, ದಯವಿಟ್ಟು ನನ್ನನ್ನು ಬಿಡು. ವರ್ಣನೆ: ಹನುಮಂತನು ಚಿಕ್ಕದಾಗಿ ಆಗಿ ಸರಸಾದ ಬಾಯಿಗೆ ಒಳಗೆ ಹೋಗಿ ಹೊರಗೆ ಬಂದು ತಕ್ಷಣವೇ ಮುಂದಕ್ಕೆ ಹಾರಿದನು. ಹನುಮಂತನು ಲಂಕೆಗೆ ಸೇರುವ ಮುನ್ನ ಲಂಕಾದ್ವಾರದಲ್ಲಿ ಲಕ್ಷ್ಮಣ ಎಂಬ ರಾಕ್ಷಸಿಯು ಅವನನ್ನು ತಡೆಯುತ್ತಾಳೆ. ಲಕ್ಷ್ಮಣ: ಯಾರು ನೀನು? ಏಕೆ ನಮ್ಮ ಲಂಕೆಗೆ ಪ್ರವೇಶಿಸಲು ಬಯಸುತ್ತೀ? ಹನುಮಂತ: ನಾನು ರಾಮನ ದಾಸ. ನಾನು ಇಲ್ಲಿಗೆ ಶಾಂತಿಯ ಸಂದೇಶವನ್ನು ತರಲು ಬಂದಿದ್ದೇನೆ. ವರ್ಣನೆ: ಹನುಮಂತನು ತನ್ನ ಬಲವನ್ನು ತೋರಿಸಿ ಲಕ್ಷ್ಮಣಳನ್ನು ಸೋಲಿಸಿ ಲಂಕೆಯೊಳಗೆ ಪ್ರವೇಶಿಸಿದನು. ಅಶೋಕವಾಟಿಕೆಯ ಹಣ್ಣಿನ ಮರಗಳ ಮಧ್ಯೆ ಸೀತೆ ಆಳವಾದ ದುಃಖದಲ್ಲಿ ಕುಳಿತಿದ್ದಳು. ಅವಳ ಕಣ್ಣುಗಳು ನೀರಿನಿಂದ ತುಂಬಿದ್ದವು. ಹನುಮಂತ ಮನಸ್ಸಿನಲ್ಲಿ, ಇದು ತಾನೇ ನಮ್ಮ ಸೀತಾಮಾತೆ. ನಾನು ರಾಮನ ಸಂದೇಶವನ್ನು ತಲುಪಿಸಲೇಬೇಕು. ಹನುಮಂತನು ಮರದಿಂದ ಕೆಳಗೆ ಇಳಿದು ಸೀತೆಯ ಮುಂದೆ ನಿಲ್ಲುತ್ತಾನೆ. ಹನುಮಂತ: ಮಾತೆ, ನಾನು ರಾಮನ ದೂತ. ಇಗೋ ರಾಮನ ಉಂಗುರ. ರಾಮನ ಹೃದಯದಲ್ಲಿ ನೀನೇ ಇದೆ ಎಂಬುದನ್ನು ಮರೆಯಬೇಡ. ಸೀತೆ ಕಣ್ಣೀರಿನಿಂದ: ಹನುಮಂತ, ನನ್ನ ಪ್ರಭು ಹೇಗಿದ್ದಾರೆ? ನಾನು ಇಲ್ಲಿ ಬಹಳ ದುಃಖದಲ್ಲಿದ್ದೇನೆ. ಹನುಮಂತ: ರಾಮನು ನಿನ್ನಿಗಾಗಿ ದೊಡ್ಡ ಸೇನೆಯನ್ನು ತರುವನು. ಯುದ್ಧ ನಡೆಯುವುದು. ಹನುಮಂತನು ಅಶೋಕವಾಟಿಕೆಯಲ್ಲಿ ಹಾವಳಿ ಮಾಡಿದ್ದನ್ನು ಕೇಳಿ ರಾವಣನು ಆತನನ್ನು ಬಂಧಿಸಲು ತನ್ನ ಸೇನೆಯನ್ನು ಕಳುಹಿಸಿದನು. ಹನುಮಂತನು ಎಲ್ಲ ಯೋಧರನ್ನು ಸೋಲಿಸಿದನು. ರಾವಣ: ಈ ವಾನರನನ್ನು ಪೀಡಿಸಬೇಕು. ಇದರ ಬಾಲಕ್ಕೆ ಬೆಂಕಿ ಹಚ್ಚಿ. ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಅವನು ತನ್ನ ಪುನೀತ ಶಕ್ತಿಯಿಂದ ಬಲವನ್ನು ಹೆಚ್ಚಿಸಿಕೊಂಡು ಪೂರ್ತಿ ಲಂಕೆಗೆ ಬೆಂಕಿ ಹಚ್ಚಿದನು. ಹನುಮಂತ: ಇದು ರಾಮನ ಶಕ್ತಿ. ದುಷ್ಟರ ರಾಜ್ಯ ಎಂದಿಗೂ ಉಳಿಯದು. ಹನುಮಂತ: ಪ್ರಭು, ನಾನು ಸೀತೆಯನ್ನು ಕಂಡು ಬಂದೆ. ಅವಳು ನಿನ್ನನ್ನು ಕಾಯುತ್ತಿದ್ದಾಳೆ. ರಾಮ, ನಿನ್ನ ಧೈರ್ಯಕ್ಕೆ ನಾನು ಕೃತಜ್ಞ. ಈಗ ನಾವು ಯುದ್ಧಕ್ಕೆ ಸಿದ್ಧರಾಗೋಣ.